ಬಿಜೆಪಿ ಪಾಳ್ಯದಲ್ಲಿ ಇತ್ತೀಚೆಗೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. ಶಾಸಕ ಯತ್ನಾಳ್ ಅವರನ್ನ ಸಂಧಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ವರಿಷ್ಠರು ಅನ್ನುವಂತ ವಿಚಾರಗಳೆಲ್ಲ ಚರ್ಚೆ ಆಗ್ತಾ ಇತ್ತು. ಕಾರಣ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಜೊತೆಗೆ ಶಾಸಕ ಯತ್ನಾಳ್ ಅವರು ಕಾಣಿಸ್ಕೊಂಡಿದ್ರು. ಆ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು. ಹಾಗಾದ್ರೆ ಸಂಧಾನ ಸಕ್ಸಸ್ ಆಯ್ತಾ ಅಥವಾ ಏನಾದ್ರೂ ಎಚ್ಚರಿಕೆ ಕೊಡಲಾಗಿದೆಯಾ? ಇಬ್ಬರು ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿತ್ತು. ಬಟ್ ಈ ಎಲ್ಲ ಚರ್ಚೆಯ ಬೆನ್ನಿಗೆ ಶಾಸಕ ಯತ್ನಾಳ್ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾವ ರಾಜಿಯೂ ಇಲ್ಲ ಅಪ್ಪ ಮಕ್ಕಳ ಜೊತೆಗೆ ಅನ್ನುವಂತಹ ವಿಚಾರವನ್ನ ಮತ್ತೆ ಶಾಸಕ ಯತ್ನಾಳ್ ಅವರು ಪ್ರಸ್ತಾಪ ಮಾಡ್ತಾ ಯಡಿಯೂರಪ್ಪನವರ ಮೇಲೆ ವಿಜೇಂದ್ರ ಅವರ ಮೇಲೆ ಮತ್ತೊಮ್ಮೆ ಗುಡುಗಿದ್ದಾರೆ ಯತ್ನಾಳ್. ವಿಜೇಂದ್ರ ಜೊತೆ ರಾಜಿ ಆಗೋ ಅಗತ್ಯ ನನಗಿಲ್ಲ, ಅಪ್ಪ ಮಕ್ಕಳ ಜೋಡಿ ನನ್ನದೇನು ವ್ಯವಹಾರ ಇಲ್ಲ ಅಂತ ಹೇಳಿದ್ದಾರೆ. ನಾನು ಯಾರನ್ನು ಕೂಡ ಕೇರ್ ಮಾಡೋದಿಲ್ಲ, ಅಪ್ಪ ಮಗನಿಗೆ ಅಂಜಿ ರಾಜಿ ಆಗಲ್ಲ ಅಂತ ಮತ್ತೊಮ್ಮೆ ಬಹಿರಂಗವಾಗಿ ಶಾಸಕ ಯತ್ನಾಳ್ ಅವರು ಟೀಕೆ ಮಾಡಿದ್ದಾರೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಶಾಸಕ ಯತ್ನಾಳ್ ಅವರನ್ನ ಸಂಧಾನ ಮಾಡುವಲ್ಲಿ ಅಥವಾ ಏನಾದರೂ ಎಚ್ಚರಿಕೆಯ ಮೂಲಕ ಸಂಧಾನ ಮಾಡಲಾಗಿದೆ ಅನ್ನುವಂತಹ ಬೆಳವಣಿಗೆಗಳು ಕಾಣಿಸ್ತಾ ಇತ್ತು. ಕಾರಣ ದಿಢೀರಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ಜೊತೆಗೆ ಯತ್ನಾಳ್ ಅವರು ಕಾಣಿಸ್ಕೊಂಡಿದ್ದು. ಹಾಗಾಗಿ ದೊಡ್ಡ ಮಟ್ಟದ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇತ್ತು. ಇನ್ನು ಮುಂದೆ ಬಹಿರಂಗವಾಗಿ ಶಾಸಕ ಯತ್ನಾಳ್ ಅವರು ಹೇಳಿಕೆ ಕೊಡಲ್ಲ, ಟೀಕೆ ಮಾಡಲ್ಲ ಅಂತ ಎಲ್ಲ ಹೇಳಲಾಗ್ತಾ ಇತ್ತು. ಬಟ್ ಯಾವ ಸಂಧಾನವೂ ಆಗಿಲ್ಲ, ಸಂಧಾನಕ್ಕೆ ನಾನು ಬಗ್ಗೋದಿಲ್ಲ ಅನ್ನುವಂತ ವಿಚಾರವನ್ನ ಮತ್ತೊಮ್ಮೆ ಶಾಸಕ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಮನ ಆಶೀರ್ವಾದದ ನೋಡ್ರಿ, ನಾ ರಾಜಿ ಆಗೋ ಪ್ರಶ್ನೆ ಇಲ್ಲ. ಯಾರ ಜೋಡ ರಾಜಿ ಆಗ್ಬೇಕು? ಅಪ್ಪ ಮಕ್ಕಳ ಜೋಡ ಎದಕ್ಕಾಗಬೇಕು? ರಾಜಿ ಯಾರು ಎದಕ್ಕೆ ಏನು ಅವಶ್ಯ? ನಂದೇನು ವಿಜೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ. ನಾ ಏನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ. ಅವ್ರ ಅಪ್ಪ ಮಕ್ಕಳ ಜೋಡ ನಂದೇನು ವ್ಯವಹಾರ ಇಲ್ಲ. ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ, ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು. ಅವ್ರ ಉದ್ದೇಶ ಏನು? ಮೊನ್ನೆ ವಿಧಾನಸಭಾದಾಗ ಏನೇನು ಉದ್ದೇಶ ಮಾಡ್ಯಾರ? ಬಿಜಾಪುರನಾಗಿ ವಿಜೇಂದ್ರ ಏನು ಮಾಡ್ಯಾರ? ಸೋಮಣ್ಣ ಅವ್ರ ಬಲ್ಲಿ ವಿಜೇಂದ್ರ ಏನು ಮಾಡ್ಯಾನ? ನಮ್ಮ ಬೊಮ್ಮಾಯಿ ಅವ್ರು ಸೋಲಿಸ್ಲಿಕ್ಕೆ ವಿಜೇಂದ್ರ ಏನು ಮಾಡ್ಯಾರ? ಎಲ್ಲ ಇತಿಹಾಸ ಇದೆ. ಲೋಕಸಭಾ ಆಗಂತ ಇತಿಹಾಸ ಹೇಳ್ತೀನಿ. ನೀವೆಲ್ಲರೂ ಮೀಡಿಯಾದ ಹುಷಾರ್ ಅಂದರು ಯತ್ನಾಳ್ಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಹೊಂದ ಆ ವಿಜೇಂದ್ರಗೆ ಹೊಂದಿಲ್ಲ, ಅವ್ರ ಅಪ್ಪಗೆ ಅಂಜಲ್ಲ, ವಿಜೇಂದ್ರಗೆ ಅಂಜು. ನಾವು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ದೀವಿ. ವಿಜೇಂದ್ರ ಸಂಬಂಧ ಪಡೋದಲ್ರಿ. ವಿಜೇಂದ್ರ ಬರಲಿ ಬಿಡಲಿ, 28ರಲ್ಲಿ ಲೋಕಸಭೆ ನಾವು ಗೆದ್ದೇ ಗೆಲ್ತೀವಿ. ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಇಲ್ಲ. ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ, ಅಯೋಧ್ಯ ಶ್ರೀರಾಮನ ಆಶೀರ್ವಾದದ ಚುನಾವಣೆ. ಮುಂದಿನ ದಿವಸದಲ್ಲಿ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಮುಕ್ತ ಆಗೋದ್ರ ಸಲುವಾಗಿ ಚುನಾವಣೆ. ನಾವು ಹೋಗಿದ್ದು ಪಾರ್ಲಿಮೆಂಟ್ನಾಗ ಪ್ರಹ್ಲಾದ್ ಜೋಶಿ ಆ ಮನುಷ್ಯನು ಬಂದ ಕೂತ ಅವ್ರ ಭೇಟಿ ಹೋದ. ನಾ ಯಾರನ್ನೂ ಕೇರ್ ಮಾಡೋದು ನನಗೇನು ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಬಹಳ ಅಚ್ಚರಿಯ ಬೆಳವಣಿಗೆಗಳಾಗಿದೆ ಅಂತ ಮೊನ್ನೆ ತನಕ ಚರ್ಚೆ ಆಗ್ತಾ ಇತ್ತು. ಕಾರಣ ವಿಜೇಂದ್ರ ಅವರು ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗೆ ಯತ್ನಾಳ್ ಅವರು ಕಾಣಿಸ್ಕೊಂಡಿದ್ದು. ಅಪ್ಪ ಮಕ್ಕಳ ವಿರುದ್ಧ ಇನ್ನು ಮುಂದೆ ಗುಡುಗಲ್ಲ, ಟೀಕೆ ಮಾಡಲ್ಲ, ಬಹಿರಂಗ ಸ್ಟೇಟ್ಮೆಂಟ್ ಬರಲ್ಲ ಅಂತೆಲ್ಲ ನಿರೀಕ್ಷೆ ಇತ್ತು. ಬಟ್ ಯಾಕೋ ಅದು ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ಮತ್ತೊಮ್ಮೆ ಯತ್ನಾಳ್ ಅವರ ಟೀಕೆ ಮುಂದುವರಿತಾ ಇದೆ. ಯಾಕೆ ಯಾವ ಸಂಧಾನವೂ ಕೂಡ ಸಕ್ಸಸ್ ಆದಂಗೆ ಕಾಣಿಸ್ತಾ ಇಲ್ಲ? ಶ್ರುತಿ, ಲೋಕಸಭಾ ಚುನಾವಣೆ ಸನ್ನಿಹಿತ ಇರೋದ್ರಿಂದ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಗೆ ಎಲ್ಲಾ ಇರತಕ್ಕಂತಹ ಅತೃಪ್ತ ಶಾಸಕರು, ರೆಬಲ್ ಶಾಸಕರು ಯಾರೆಲ್ಲ ಇದ್ದಾರೆ, ರೆಬಲ್ ಲೀಡರ್ಸ್, ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ರಾಜ್ಯ ಬಿಜೆಪಿ ಇರ್ತಕ್ಕಂಥದ್ದು. ಆದ್ರೆ ಬಹುತೇಕ ಶಾಸಕರನ್ನ, ಬಹುತೇಕ ಅತೃಪ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಈಗಾಗಲೇ ವಿಜೇಂದ್ರ ಯಶಸ್ವಿ ಆಗಿದ್ದಾರೆ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮಾತ್ರನ BSY ಫ್ಯಾಮಿಲಿಯ ಜೊತೆಗೆ ಒಂದು ರೀತಿಯ ವೈಯಕ್ತಿಕ ಕಾದಾಟಕ್ಕೆ ನಿಂತಂತೆ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಅಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರಿಗೂ ಕೂಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಯಾವುದೇ ರಾಜಿ ಸಂಧಾನಗಳ ಪ್ರಯತ್ನಕ್ಕೆ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗ್ತಾ ಇಲ್ಲ. ಆ ಸಂಧಾನ ಪ್ರತಿ ಬಾರಿನೂ ವಿಫಲ ಆಗ್ತಾ ಇದೆ ಅಂತಕ್ಕಂಥದ್ದೇನೆ ನಮ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ರಾಜ್ಯ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಟಿ.ಬಿ. ರಾಜೇಶ್ ಅವರ ನೇತೃತ್ವದಲ್ಲಿ ಹೋಗಿ ಸಂಧಾನಕ್ಕೆ ಪ್ರಯತ್ನ ಪಟ್ಟರು. ಆಗ್ಲೂ ಕೂಡ ಅವರು ಸಂಪರ್ಕಕ್ಕೆ ಸಿಗ್ಲಿಲ್ಲ. ಅದಾದ ನಂತರ ಸಾಕಷ್ಟು ಹೈಕಮಾಂಡ್ ನಾಯಕರು ಕೂಡ ಸಂಪರ್ಕಕ್ಕೆ ಪ್ರಯತ್ನ ಮಾಡಿದ್ರಂತೆ. ಆದ್ರೆ ಇವರು ಕೂಡ ಸಂಧಾನಕ್ಕೆ ಸಿಕ್ಕಿಲ್ಲ. ಆದ್ರೆ ಮೊನ್ನೆ ನಡೆದಂತಹ ದಿಢೀರ್ ಬೆಳವಣಿಗೆ ಏನಿದೆ, ಪಾರ್ಲಿಮೆಂಟ್ ಅಲ್ಲಿ
ಒಮ್ಮೆ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ವಿಜೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿಯ ಬಹುತೇಕ ನಾಯಕರು ಸೇರಿದಂತ ಸಂದರ್ಭದಲ್ಲಿ ಸಂಧಾನ ನಡೆದಿದೆ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ವಿಜೇಂದ್ರ ಅವರು ಕೂಡ ಒಂದ್ ಕಡೆ ಹೇಳ್ತಾ ಇದ್ರು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇವೆ ಅಂತ. ಆದ್ರೆ ಇದ್ಯಾವುದೂ ಕೂಡ ಕೇವಲ ಮೇಲ್ನೋಟಕ್ಕೆ ಹೇಳುವಂತಹ ಹೇಳಿಕೆಗಳಷ್ಟೇ ಬಿಟ್ರೆ ಈವರೆಗೂ ಕೂಡ ಈ ಸಂಧಾನ ಆಗಿರತಕ್ಕಂತಹ ಲಕ್ಷಣಗಳೇ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇದಕ್ಕೆ ಉದಾಹರಣೆ ಈಗ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು BS ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಗುಡುಗಿರ್ತಕ್ಕಂಥದ್ದು ಮತ್ತೊಂದು ಸಾಕ್ಷಿಯಾಗಿರ್ತಕ್ಕಂಥದ್ದು. ಶ್ರುತಿ, ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನನ್ನ BSY ಕುಟುಂಬದ ಜೊತೆ ನಾನು ರಾಜಿ ಸಂಧಾನ ಮಾತೇ ಇಲ್ಲ ಅಂತಕ್ಕಂಥ ಮಾತನಾಡಿರ್ತಕ್ಕಂಥದ್ದು. ಹಾಗಿದ್ರೆ ವೈಯಕ್ತಿಕ ಕಾದಾಟಕ್ಕೆ ಯತ್ನಾಳ್ ಅವರು ಇಳಿದಿದ್ದಾರಾ ಅಂತಕ್ಕಂಥ ಪ್ರಶ್ನೆ ಬಹಳ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು. ಇದನ್ನ ಯಾವ ರೀತಿಯಾಗಿ ವಿಜೇಂದ್ರ ಅವರು ಇದನ್ನ ಹ್ಯಾಂಡಲ್ ಮಾಡ್ತಾರೆ ಮತ್ತೆ ಹೈಕಮಾಂಡ್ ನಾಯಕರು ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಕಚೇರಿ ಹಾಗೂ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಇಡಿ ಅಧಿಕಾರಿಗಳಿಂದ ದಾಖಲೆಗಳನ್ನು ಪರಿಶೀಲನೆ ಮಾಡೋದು ಮುಕ್ತಾಯಗೊಂಡಿದೆ. ಕೆಲ ದಾಖಲೆಗಳೊಂದಿಗೆ ಅಧಿಕಾರಿಗಳ ತಂಡ ಬೆಂಗಳೂರಿಗೆ ವಾಪಸ್ಸಾಗಿದೆ. ಫೆಬ್ರವರಿ 10ರಂದು ಬಳ್ಳಾರಿ ಸೇರಿದಂತೆ ರಾಜ್ಯದ ವಿವಿಧೆಡೆ ಹಾಗೂ ಆಂಧ್ರ ಸೇರಿ ಸುಮಾರು 20 ಕಡೆಗಳಲ್ಲಿ ದಾಳಿ ನಡೆದಿತ್ತು. ವಿಜೇಂದ್ರ ಜೊತೆ ರಾಜಿ ಆಗೋ ಪ್ರಶ್ನೆನೇ ಇಲ್ಲ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿರೋ ಅವರು ರಾಜಿಯ ಅವಶ್ಯಕತೆ ಇಲ್ಲ, ವಿಜೇಂದ್ರನಿಂದ ನನಗೇನು ಆಗ್ಬೇಕಿಲ್ಲ ಅಂತ ಹೇಳಿದ್ದಾರೆ. ಅವರ ಜೊತೆ ನನ್ನದು ಏನು ವ್ಯವಹಾರ ಇಲ್ಲ, ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ರಾಜಿ ಆಗ್ಬೇಕು, ಅಪ್ಪ ಮಕ್ಕಳ ಜೋಡ ಎದಕ್ಕಾಗಬೇಕು? ರಾಜಿ ಯಾರು ಎದಕ್ಕೆ ಏನು ಅವಶ್ಯ? ನಂದೇನು ವಿಜೇಂದ್ರನಿಂದ ನನಗೇನು ಆಗಬೇಕಾಗಿಲ್ಲ. ನಾನೇನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ. ಅವ್ರ ಅಪ್ಪ ಮಕ್ಕಳ ಜೋಡ ನಂದೇನು ವ್ಯವಹಾರ ಇಲ್ಲ. ನನ್ನ ಏನೇ ಇದ್ದರೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ, ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ, ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವರು ಬೇಕು. ಕಲಬುರಗಿಯಲ್ಲಿ ಶಾಸಕರೇ ಉತ್ತರಿಸಿ ಎಂಬ ಬಿಜೆಪಿ ಅಭಿಯಾನಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿರುವ ಶಾಸಕ ಅಲ್ಲಮಪ್ರಭು ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಜಾರಿ ಮಾಡಲಾಗಿದೆ. 5 ಗ್ಯಾರಂಟಿಗಳಿಗೆ ಎಷ್ಟು ಹಣ ಖರ್ಚು ಮಾಡಿ ಯೋಜನೆ ಜಾರಿ ಮಾಡಿರೋದು ಬಿಜೆಪಿ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಹೇಳಿ ಬಿಜೆಪಿಗೆ ವಿರುದ್ಧ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಗೃಹ ಜ್ಯೋತಿ ಕಾರ್ಯಕ್ರಮ ಕೂಡ ಈಗಾಗಲೇ 6,16,395 ಅದರಲ್ಲಿ 5,22,530 ರಿಜಿಸ್ಟ್ರೇಷನ್ ಆಗಿದೆ. 0 ಬಿಲ್ ಬರ್ತಾ ಇದೆ ಅವ್ರ ಮನೆಗೆ. ಮತ್ತು ಅದೇ ನಂತರ ಇವತ್ತು ಅನ್ನಭಾಗ್ಯದ್ದು ಕೂಡ ಸುಮಾರು 5,16,000 ಪಡಿತರ ಚೀಟಿಗಳಿದ್ದರೆ ಇವತ್ತು ಅರ್ಹ ಫಲಾನುಭವಿಗಳು 19,16,246 ಒಟ್ಟು ನೇರವಾಗಿ ಅವರ ಅಕೌಂಟಿಗೆ ಅವ್ರ ಮನೆಗೆ ಪಡಿತರ ಚೀಟಿಂದ ಅನ್ನಭಾಗ್ಯ ಹೋಗ್ತಾ ಇದೆ. ಇವೆಲ್ಲ ಬಿಡುಗಡೆ ಆಗಿರ್ತಕ್ಕಂಥದ್ದು ಟೋಟಲ್ 28 ಕೋಟಿ ರೂಪಾಯಿ ಇವೆಲ್ಲ ಯೋಜನೆಗಳಿಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ. ಇಷ್ಟೆಲ್ಲ ಅವ್ರ ಕಣ್ಣಿಗೆ ಕಾಣ್ತದೋ ಇಲ್ಲೋ? ಇವತ್ತು ನಮ್ಮ ಗೃಹ ಜ್ಯೋತಿ ಇನ್ನು ಬಿಜೆಪಿ ಅಭಿಯಾನಕ್ಕೆ MLC ತಿಪ್ಪಣಪ್ಪ ಕಮಕುನ್ನೂರ್ ಕೂಡ ಕೆಂಡ ಕಾರಿದ್ದಾರೆ. ಬಿಜೆಪಿಯವರು ಸಂವಿಧಾನದ ವಿರೋಧಿಗಳು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ನಾವು ಏನು ಅಭಿವೃದ್ಧಿ ಮಾಡಿದ್ದೇವೆ, ನಮ್ಮ ಯೋಜನೆಗಳು ಏನು ಅನ್ನೋದರ ಒಂದು ಕಲ್ಯಾಣ ಪ್ರಗತಿ ರಥದ ಬಸ್ ರೆಡಿ ಮಾಡಿ ಕಳುಹಿಸುತ್ತೇವೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಸರ್ಕಾರ ಕೇಂದ್ರದಲ್ಲಿ ಸಂಪೂರ್ಣ ವಿಫಲ ಆಗಿದೆ. ನಾ ಮನೆ ಜಂತರ ಮಂತ್ರಕ್ಕೆ ಹೋಗಿದ್ದೇನೆ ಸ್ಟ್ರೈಕ್ ಮಾಡಲಿಕ್ಕೆ. ಹೋದ ಸಮೀಪದ ಅಲ್ಲೇ ಕೂಗಾತಿಯಲ್ಲಿ ಅಲ್ಲ ಇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮನೆ. ಸುಮಾರು 5,000-6,000 ಮಂದಿ ಕಾವಲುಗಾರರು ಎಲ್ಲರೂ ಸುತ್ತ ಹೊಡೆದು ರೌಂಡ್ ಹೊಡೆದು ಎಷ್ಟು ಉದ್ದ ಅಂದ್ರೆ ಹೀಗೊಂದು 4-5 ಕಿಲೋಮೀಟರ್, ಹೀಗೊಂದು 4-5 ಕಿಲೋಮೀಟರ್ ಅವ್ರಿಗೆ ಭದ್ರತೆ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಮೂಲ ಪ್ರತಿಗಳೇ ಸುಟ್ಟರು. ಇಲ್ಲಿ ತನಕ ಯಾರೊಬ್ಬರು ಅವರು ಕೇಸ್ ರಿಜಿಸ್ಟರ್ ಮಾಡಲಿ, ಅವ್ರು ಯಾರಿಗೆ ಅರೆಸ್ಟು ಮಾಡಲಿಲ್ಲ. ಒಂದು ಸೆಕೆಂಡ್ದಾಗ ಅವ್ರಿಗೆ ಮೆಸೇಜ್ ಮುಟ್ಟಿರ್ಬೋದು. ಅಂದ್ರೆ ಇವರು ಸಂವಿಧಾನದ ವಿರೋಧಿಗಳು. ಕೇಂದ್ರ ಸಚಿವ ಅಮಿತ್ ಶಾ ಜೊತೆಗೆ ಮೈಸೂರು ಕ್ಲಸ್ಟರ್ ಸಭೆ ನಡೆಸಿದ್ದೇವೆ. ಅಮಿತ್ ಶಾ ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಹೇಳಿದರು. ಮಂಡ್ಯ ಟಿಕೆಟ್ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಒಗ್ಗಟ್ಟಾಗಿದೆ, ಯಾವುದೇ ಸಮಸ್ಯೆ ಇಲ್ಲ.
ಯಾರೇ ಅಭ್ಯರ್ಥಿ ಆದರೂ ಮೋದಿಯನ್ನ ಗೆಲ್ಲಿಸಬೇಕು ಅಂತ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಮಿತ್ ಶಾಜಿ ಅವರು ಬಂದು ಕೋರ್ ಕಮಿಟಿ ಸಭೆ ಮತ್ತು ಕ್ಲಸ್ಟರ್ ಸಭೆಯನ್ನು ಪ್ರಮುಖರ ಸಭೆಯನ್ನು ತಗೊಂಡಿದ್ದಾರೆ. ನಮಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದೊಂದೇ ಗುರಿ. ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ತರಬೇಕು ಅನ್ನೋ ದೃಷ್ಟಿನಲ್ಲಿ ಅವ್ರೇನು ಸಲಹೆಗಳನ್ನ ಕೊಟ್ಟಿದ್ದಾರೋ ಆ ಸಲಹೆಗಳನ್ನ ನಾವು ನಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಅಳವಡಿಸ್ಕೊಂಡು ಗೆಲುವೆ ಮೂಲ ಮಂತ್ರ ಅನ್ನೋದನ್ನು ಏನು ಇಟ್ಕೊಂಡಿದ್ದೀವೋ ಆ ದೃಷ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅಮಿತ್ ಶಾಜಿ ಅವರು ಬಂದು ಬೊಮ್ಮನಹಳ್ಳಿಯಲ್ಲಿ ನಡೆದ 2ನೇ ದಿನದ ಪುಸ್ತಕ ಸಂತೆಗೆ ಜನಸಾಗರವೇ ಹರಿದು ಬಂದಿದೆ. ಡಿಜಿಟಲೀಕರಣದಿಂದ ಪುಸ್ತಕ ಓದುಗರ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಎನ್ನುವ ವಾತಾವರಣದಲ್ಲಿ ನೂರಾರು ಸಂಖ್ಯೆಯಲ್ಲಿನ ಕನ್ನಡ ಪುಸ್ತಕ ಪ್ರೇಮಿಗಳು ಸಂತೆಯಲ್ಲಿ ಸೇರಿದ್ರು. ಕನ್ನಡ ಸಾಹಿತ್ಯ, ಜಾನಪದ ಚಿಂತನೆಗಳ, ರಾಷ್ಟ್ರೀಯ ವಿಚಾರಧಾರೆಗಳ ಪುಸ್ತಕಗಳು ಓದುಗರ ಗಮನ ಸೆಳೆದವು. ಬಾಗಲಕೋಟೆಯಲ್ಲಿ ಆಯೋಜಿಸಲಾಗಿರುವ ತೋಟಗಾರಿಕೆ ವಸ್ತುಗಳ ಪ್ರದರ್ಶನ ಜನಮನ ಸೆಳೀತಾ ಇದೆ. ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ಬಗೆ ಬಗೆಯ ದ್ರಾಕ್ಷಿ, ದಾಳಿಂಬೆ, ಸಪೋಟ, ಪಪ್ಪಾಯಿ, ಬಾಳೆ ಹಾಗೂ ಹೂವಿನ ಅಲಂಕಾರ ಜನರನ್ನ ಆಕರ್ಷಿಸುತ್ತಿದೆ. ಭದ್ರಾ ಮೇಲ್ದಂಡೆ ಕಾಮಗಾರಿ ವಿಳಂಬ ಖಂಡಿಸಿ ರೈತರು ರೊಚ್ಚಿಗೆದ್ದಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭದ್ರಾ ಕಾಮಗಾರಿ ಮಾಡಬಹುದಿತ್ತಲ್ವಾ ಅಂತ ಕೇಂದ್ರ ಸಚಿವರಿಗೆ ರೈತ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ. ಭದ್ರಾ ಮೇಲ್ದಂಡೆ ಕಾಮಗಾರಿಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 8ನೇ ದಿನಕ್ಕೆ ಕಾಲಿಟ್ಟಿದೆ. ಧರಣಿ ವೇಳೆ ರೈತ ಮುಖಂಡರನ್ನ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭೇಟಿ ಮಾಡಿದ ಸಂದರ್ಭ ಘಟನೆ ನಡೆದಿದೆ. ಮಂಗಳೂರಿನ ಸಂತ ಜೆರೋಸಾ ಶಾಲೆಯ ಶಿಕ್ಷಕಿಯಿಂದ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿರೋ ಆರೋಪಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿದೆ. ಶಿಕ್ಷಕಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪಾಂಡೇಶ್ವರ ಠಾಣೆಗೆ ಪೋಷಕರೊಬ್ಬರು ದೂರು ಕೊಟ್ಟಿದ್ದಾರೆ. ಶಿಕ್ಷಕಿ ವಿರುದ್ಧ ಶ್ರೀರಾಮ, ಮೋದಿ, ಹಿಂದೂ ದೇವರ ಬಗ್ಗೆ ಅವಮಾನಕಾರಿ ಹೇಳಿಕೆ ನೀಡಿರೋ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರ ಮತ್ತು ಸಹೋದರನಿಂದ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಹನುಮಂತರಾಯ ಅವರನ್ನ ಐಬಿಗೆ ಕರೆಸಿಕೊಂಡು ಹಲ್ಲೆ ನಡೆಸಿದ್ದು, ಗಾಯಗೊಂಡಿರೋ ಕಾನ್ಸ್ಟೇಬಲ್ ಅನ್ನ ದೇವದುರ್ಗ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಡಿಕೇರಿ ಸೋಮವಾರಪೇಟೆ ಹೆದ್ದಾರಿ ಬಳಿ ಕಾಡಾನೆ ಪುಂಡಾಟ ಹೆಚ್ಚಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ವಸತಿ ಗೃಹದ ಮುಂದೆ ಕಾಡಾನೆ ಪ್ರತ್ಯಕ್ಷವಾಗಿದ್ದು ದ್ವಿಚಕ್ರ ವಾಹನವನ್ನ ಜಖಂಗೊಳಿಸಿದೆ. ಇತ್ತೀಚೆಗಷ್ಟೇ ಸಿಬ್ಬಂದಿಯನ್ನ ಬೆನ್ನಟ್ಟಿದ ಆನೆ ಐಗೂರು ಸಮೀಪದ ಕಾಜೂರಲ್ಲಿ ಮತ್ತೆ ಪುಂಡಾಟವನ್ನ ಮೆರೆದಿದ್ದು ಸ್ಥಳೀಯರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ. ರೋಟ್ಲೆ ಬೇರುಡ ನೋಕ ನಾನು ನೋಟಿಗೆಲ್ಲಟ ರೋಟ್ಲೆ ಬೇರುಡ ನೋಕ ನಾನು ನೋಟಿಗೆಲ್ಲಟ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಲಾರಿ ಹರಿದು 25ಕ್ಕೂ ಅಧಿಕ ಕುರಿಗಳ ಮಾರಣ ಹೋಮ ನಡೆದಿದೆ. ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದ ಬಳಿ ಹೆದ್ದಾರಿಯಲ್ಲಿ ನಡೆದ ಅಪಘಾತದಲ್ಲಿ ಚಿಕ್ಕೋಡಿ ತಾಲೂಕಿನ ಅಮಲಗೇರಿ ಗ್ರಾಮದ ಕುರಿಗಾಹಿ ರಾಮಪ್ಪ ಪೂಜಾರಿಗೆ ಸೇರಿದ ಕುರಿಗಳು ಬಲಿಯಾಗಿವೆ. ರಸ್ತೆ ಪಕ್ಕ ಹೊರಟಿದ್ದ ಕುರಿಗಳ ಹಿಂಡಿನ ಮೇಲೆ ಲಾರಿ ಹರಿಸಿದ ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಕುರಿಗಳ ಮಾರಣ ಹೋಮದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲವು ಹೊತ್ತು ಸಂಚಾರ ಸ್ಥಗಿತಗೊಂಡಿತ್ತು. ಚಿಕ್ಕಮಗಳೂರು ತಾಲೂಕಿನ ಸೀತಾಳಯ್ಯನಗಿರಿ ಸಮೀಪ ಗುಡ್ಡದ ಗೋಮಾಳದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮೊದಲು ಗೋಮಾಳದ ಕೆಲ ಜಾಗದಲ್ಲಿ ಆವರಿಸಿದ ಬೆಂಕಿ ನಂತರ ಬೆಟ್ಟದ ಪ್ರದೇಶದಲ್ಲಿ ಆವರಿಸಿಕೊಂಡಿದೆ. ತಕ್ಷಣ ಅಲರ್ಟ್ ಆದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದರು. ಫಸ್ಟ್
ಹಿಂಗ್ ಮಾಡ್ರಿ ಅದ